ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ, ಪ್ಲಾಸ್ಟ್ರಿಂಗ್ ಮಾಡೋದಕ್ಕಿಂತ ಮುಂಚೆ ಮುಖ್ಯವಾಗಿ ನಾವು ಕೆಲವೊಂದು ಇಂಪಾರ್ಟೆಂಟ್ ವರ್ಕ್ಗಳನ್ನು ಮುಗಿಸ್ಕೋಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ನೋಡಿ, ವಿಂಡೋ ಫ್ರೇಮ್ಸ್ಗಳು, ಅಂದರೆ ಇಲ್ಲಿ ನಾವು ವುಡನ್ ವಿಂಡೋಸ್ನ ಸೆಲೆಕ್ಟ್ ಮಾಡಿಲ್ಲ, ಫ್ಯಾಬ್ರಿಕೇಷನಲ್ಲಿ ವರ್ಕ್ ಮಾಡಿಸಿದ್ದೀವಿ ಅಕಾರ್ಡಿಂಗ್ ಟು ಕೊಟೇಶನ್. ಹಾಗೆ ಎಲ್ಲೆಲ್ಲಿ ನಮಗೆ ಸ್ಟೆಪ್ಸ್ಗಳಿಗೆ ರೇಲಿಂಗ್ಸ್ ಬೇಕು ಅದನ್ನೆಲ್ಲ ಕೂಡ ಬಿಫೋರ್ ಪ್ಲಾಸ್ಟ್ರಿಂಗ್ ನಾವು ಫಿನಿಶ್ ಮಾಡ್ಕೋತೀವಿ. ನಂತರ ಆ್ಯಕ್ಚುಲಿ ನೋಡಿ, ಎಲ್ಲ ಡೋರ್ ವಾಸ್ಕಲ್ಸ್ಗಳಿಗೆ ವುಡ್ ಸೆಲೆಕ್ಟ್ ಮಾಡಿದ್ದೀವಿ. ಮೇಲ್ಗಡೆ ನೋಡ್ತಿರುವಂಥದ್ದು ಮೇನ್ ಡೋರ್ ವುಡ್ ಆಯಿತಾ, ವಾಸ್ಕಲ್ ಆಯಿತಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಮೇನ್ ಡೋರ್ಗೆ ನಾವು ವುಡ್ ಸೆಲೆಕ್ಟ್ ಮಾಡುವಾಗ ತುಂಬ ಗ್ರೇನ್ಸ್ ಇರುವಂತಹ ವುಡ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ನೋಡಿ. ಇಲ್ಲಿ ನೀವು ನೋಡ್ಬೋದು, ರೌಂಡ್ ಶೇಪಲ್ಲಿ ನೋಡಿ, ಈ ವಾಸ್ಕಲಲ್ಲಿ ತುಂಬ ಗ್ರೇನ್ಸ್ ಕಾಣಿಸ್ತಾ ಇದೆ. ಇದರಿಂದಾಗಿ ನಾವು ವುಡ್ ಕ್ವಾಲಿಟಿನ ಚೆನ್ನಾಗಿದೆ ಅಂತ ತಿಳ್ಕೊಬೋದು. ಹಾಗೇನೆ ಇದಕ್ಕೆ ಲೈಫ್ ಕೂಡ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಬಜೆಟ್ಟು ಕಾಸ್ಟ್ಲಿನೇ. ಸೊ ಈ ರೀತಿ ಗ್ರೇನ್ಸ್ ಇರೋ ವುಡ್ ಸೆಲೆಕ್ಟ್ ಮಾಡೋದ್ರಿಂದ ಫೈನಲಿ ಕೂಡ ನಿಮಗೆ ಒಂದು ಲುಕ್ ಕೂಡ ಕೋಟಿಂಗ್ ಆದಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಂತರ ಈ ವಾಸ್ಕಲ್ಸ್ಗಳನ್ನು ಫಿಟ್ ಮಾಡುವಾಗ ಆ್ಯಕ್ಚುಲಿ ಸೈಡಲ್ಲೆಲ್ಲ ಬ್ರಿಕ್ಸ್ಗಳನ್ನು ಕ್ಲೀನಾಗಿ ನಾವು ಕವರ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಬ್ರಿಕ್ಸ್ ವರ್ಕ್ಗಳು ಪೆಂಡಿಂಗ್ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಕಡೆ ಕವರ್ ಮಾಡ್ಕೊಳ್ಳೋದ್ರಿಂದ ಪ್ಲಾಸ್ಟ್ರಿಂಗ್ಗೆ ಈಸಿ ಆಗುತ್ತೆ. ಹಾಗೆಯೇ ಇವಾಗ ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಬಿಫೋರ್ ಮತ್ತೊಂದು ಏನಂದರೆ, ಇವಾಗ ಇನ್ಸೈಡ್ ವಾಲೆಲ್ಲ ನಾವು ಇಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್, ಗ್ರೂ ಕಟಿಂಗ್ಸ್ ವರ್ಕ್ಗಳೆಲ್ಲ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ರೆ ಪ್ಲಾಸ್ಟ್ರಿಂಗ್ ಸ್ಟೇಜ್ ಸ್ಟಾರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಹೆಚ್ಚು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್.